ದೇವ ಮಲ್ಲಿಕಾರ್ಜುನ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟ ಅವರ ಬಾಳನ್ನೇ ನೆಂದಾದೀಪವಾಗಿ ಮಾಡುವ ಮಹಾಪುಣ್ಯವಂತ ನೀನು. ಬೇಡಿದವರಿಗೆ ಕೊಡುವ ಆರಾಧ್ಯ ದೈವ ನೀನು. ಈ ಭೂಮಿಯಲ್ಲಿ ನೆಲೆಸಿ ಅವರ ನಂಬಿದವರ ಬಾಳನ್ನೇ ಹಸನಾಗಿಸುವ ಮಹಾ ಕರುಣಾಮೂರ್ತಿ ನೀನು. ಇವತ್ತು ನಿನ್ನ ಜಾತ್ರೆ. ಈ ನಿನ್ನ ಜಾತ್ರೆಗೆ ನಾವು ಸತಿಪತಿಗಳು ಬಂದು ನಿನ್ನ ಆಶೀರ್ವಾದ ಪಡಿಬೇಕು ಅಂತ ಆಸೆ ಪಡ್ತೀವಿ. ರತ್ನ ರತ್ನ ಅಲ್ಲ ಅಲ್ಲ ರತ್ನ, ಅಲ್ಲ ನೀವು ಹೆಂಗಸರೇ ಎಷ್ಟು ಕಣ್ಣಿ ಮುಂದೆ ಶೃಂಗಾರ ಮಾಡ್ಕೊಳ್ತಾ ನಿಂತ್ರೆ ಆ ಹೊತ್ತು ಹೋದ ಪರಿವೇ ಗೊತ್ತಿರೋದಿಲ್ಲ ನಿಮಗೆ. ನಾವಷ್ಟೇನಾ? ನೀವು ಗಂಡಸನ್ ಕಡಿಮೆನಾ? ಮತ್ತೇನು ನೀವಿನ್ನೇನ್ರಿ ತಲೆ ಬಾಚ್ಕೊಳ್ಳೋದು ಅದನ್ನ ಮಾಡ್ಕೊಳ್ಳೋದು? ಅಬ್ಬಬ್ಬಾ, ನಿಮಗಂತೂ ಸಮಯದ ಪರಿವೇ ಇರೋದಿಲ್ಲ. ನೀವೇ ಹೇಳ್ಕೊಂಡು ನಮ್ಗೆ ಹಾಗೆ ಹೇಳ್ತೀರಲ್ರಿ, ಸರಿನಾ ಇದು? ಇರ್ಲಿ ಬಿಡು, ಮಾತಿ ಬಳಸೋದು ಬೇಡ. ಇವತ್ತು ನಮ್ಮ ಮೂರು ಆರಾಧ್ಯ ದೈವ ಆ ಮಲ್ಲಿಕಾರ್ಜುನ ಜಾತ್ರೆ. ನಾವಿಬ್ಬರು ಹೋಗಿ ಆ ದೇವರಲ್ಲಿ ಬೇಡಿಕೊಂಡು ಬರೋಣ. ನಮ್ಮ ಬಾಳ್ವೆ ಯಾವತ್ತೂ ಒಳ್ಳೆ ಸಂತೋಷವಾಗಿರ್ಲಿ ಅಂತ. ರೀ, ನೀವು ನನ್ನ ಬಾಳಿಗೆ ಬಂದ ಮೇಲೆ ಸಂತೋಷಕ್ಕೇನ್ರಿ ಬರ? ನಮ್ಮಿಬ್ಬರ ಬಾಳು ಯಾವಾಗಲೂ ಕೂಡ ಹೀಗೆ ಸಂತೋಷವಾಗಿರ್ಲಿ ಅಂತ ನಾನು ಕೂಡ ಕೇಳ್ತೀನಿ. ರೀ, ಇದೇ ಸಂತೋಷ ಸಮಯದಲ್ಲಿ ನನಗೋಸ್ಕರ ಒಂದು ಹಾಡನ್ನಾದ್ರೂ ಹೇಳ್ತೀರಾ? ಓಹೋ, ನನ್ನ ಮನಸ್ಸಿನ ಭಾವನೆ ಆ ದೇವರು ನಿನಗೆ ತಿಳಿಸಿದ ಅಂತ ಕಾಣುತ್ತೆ. ನಾನೇ ಕೇಳ್ಬೇಕನ್ನೋಷ್ಟರಲ್ಲಿ ನೀನೇ ಹೇಳ್ಬಿಟ್ಟಿಯಲ್ಲ. ಇದೇ ನೋಡು ಆ ದೇವರ ಆಶೀರ್ವಾದ ಅನ್ನೋದು. ಒಂದಾಗಿ ಸವಿಯಾದ ಮಾತೊಂದು ನುಡಿವ ನನ್ನ ಪ್ರಾಣ
ಮಧುರ ಗಾನ ನನ್ನ ಪ್ರಣಯ ಮಧುರ ಗಾನ ನಿನ್ನ ಬಿಡಲಾರೆ ನಾನಿರು ನೀನು ಜೊತೆಯಾಗಿ ಸೇರಿ ನಡೆವಾ ನನ್ನ ಬದುಕಲ್ಲಿ ನೀ ಎಂದು ಬೆನಕಾಗಿರು ನಿನ್ನ ಬಿಡಲಾರೆ ನಾವೆಂದಿರು ರತ್ನ, ಆ ದೇವ್ರು ನಮ್ಮನ್ನ ಯಾವತ್ತೂ ಹೀಗೆ ಸಂತೋಷವಾಗಿಲ್ಲ ಅಂತ ಆ ದೇವರಲ್ಲಿ ಬೇಡ್ಕೊಂಡು ಬರೋಣ. ಹಾ, ನೇತ್ರನ ಕರಿತ್ಯಾ? ಕರಿತೀನಿ. ನೇತ್ರ, ಆ ತಂಗಿ ನೇತ್ರ ಬಾರಮ್ಮ. ಯಾಕಕ್ಕ ಕರೆಯುತ್ತಿದ್ದೀರಲ್ಲ? ನೋಡಮ್ಮ, ಮದುವೆಗೋಸ್ಕರ ಅಂತ ನಿನಗೆ ಚಿನ್ನದ ಬಳೆ ಮತ್ತೆ ತಾಳಿ ಹಾಗೆ ಸೀರೆ ತರಲಿಕ್ಕೆ ನಿಮ್ಮ ಮಾವಂದ್ರು ಬರ್ತಾರಂತೆ. ಅದು ಸ್ವಲ್ಪ ಲೇಟ್ ಆಗುತ್ತೆ. ಮನೆ ಕಡೆ ಹುಷಾರು. ನಾವಿಬ್ರು ನಿಂಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸರಿ ಆಯ್ತಕ್ಕ, ಹುಷಾರಾಗಿ ಹೋಗಿ ಬನ್ನಿ. ಹಾ ನೇತ್ರ, ದೇವಸ್ಥಾನಕ್ಕೆ ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೀವಿ. ಮನೆ ಕಡೆ ಹುಷಾರು. ಬಂದಿರಿ. ನೋಡಮ್ಮ, ಒಬ್ಳೇ ಇರ್ತೀಯ, ಹುಷಾರಾಗಿರು. ಬಾಗಿಲು ಸರಿ ಹಾಕಿಟ್ಟಿರು ಆಯ್ತಾ? ಬೇಗ ಹೋಗಿ ಬೇಗ ಬಂದ್ಬಿಡ್ತೀವಿ. ಆಯ್ತಕ್ಕ. ಅತ್ತಿಗೆ ಅತ್ತಿಗೆ ಬಾವಾ, ನೀವು ಒಡವೆ ತರಲು ಹೋಗಿಲ್ವೇ? ಹೋಗಿದ್ದೆ ನೇತ್ರ, ಆದರೆ ಆ ಬಂಗಾರದ ಚೀಟಿಯನ್ನು ಇಲ್ಲೇ ಮರೆತು ಹೋಗಿದ್ದೆ. ಹಾ, ಅಂದಾಗೆ ಅತ್ತಿಗೆ ಮಡಿಯಲಿಲ್ವೇ? ಬಾವ ಅಕ್ಕ ಇಬ್ರು ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಾವ. ಹೌದಾ? ಹಾಗಾದ್ರೆ ನೇತ್ರ, ಒಳಗಡೆ ಹೋಗಿ ಆ ಬಂಗಾರದ ಚೀಟಿಯನ್ನು ತೆಗೆದುಕೊಂಡು ಬಾ ನೇತ್ರ. ಆಯ್ತು ಮಾವ. ಮಾವ, ತೆಗೆದುಕೊಳ್ಳಿ ಮಾವ ಈ ಚೀಟಿಯನ್ನು. ನೇತ್ರ, ನಾನು ಒಂದು ಮಾತು ಕೇಳುವೆ. ಮಾವ, ಅದ್ಯಾವ ಮಾತು ಅಂತ ಧಾರಾಳವಾಗಿ ಹೇಳಿ ಮಾವ. ನೇತ್ರ, ಯಾರು ಇಲ್ಲದ ಈ ಹೊತ್ತಲ್ಲಿ ಒಂದು ಕೊಡಬಾರದೆ ಸಿಹಿಯಾದ ಮುತ್ತು. ನಾನೆಂದೋ ಹೋಗಿರ್ಬೇ ನಿಮ್ಮ ಪ್ರೀತಿಗೆ ಸೊತ್ತು, ನಾನೆಂದಿಗೂ ನಿಮ್ಮ ಸೊತ್ತು. ಕೊಡುವೆ ಒಂದು ಸಿಹಿ ಮುತ್ತನ್ನು. ಬಾ, ಹಾಗಾದ್ರೆ ನೆನಚಿಲ್ವೇ? ಸಾಕ್ಷಿಗೆ ನೀಡುವೆ ನನ್ನ ಮೆಚ್ಚಿದ ಚೆಲುವೆಯೇ.
ಗಂಗೆ ನೀನು ನನ್ನ ಪ್ರೇಮಕ್ಕೆ ಮಂತ್ರದ ಹೂಡಾನು ಸ್ನೇಹಕ್ಕೆ ಮರೆಯಬೇಡವೇ ವಿಚಾರಿಸೋ ಹೋಗನಿಯೇ ದೇವರ ಗುಡಿಯಂತೆ ವೇದದ ನುಡಿಯಂತೆ ದೇವರ ಗುಡಿಯಂತೆ ವೇದದ ನುಡಿಯಂತೆ ನಾದದ ಅಲೆಯಂತೆ ಪ್ರೇಮವು ಮೇಘದ ಧ್ವನಿಯಂತೆ ವರ್ಷದ ಶರದಂತೆ ಧರಣಿಯ ಹಸಿರಂತೆ ಪ್ರೇಮವು ಮಲೆನಾಡಿನ ಮೈಸಿರಿಯೇ ಮನೆಯ ಮನೆಗೆ ನೀಡುವೆ ನನ್ನ ನೇತ್ರ, ಯಾಕೋ ಇವತ್ತು ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಚೆಲ್ವಿ. ಹೌದಾ? ಹೌದು. ಯಾಕೆ? ಪ್ಲೀಸ್ ಇನ್ನೊಂದು ಸಾರಿ ಹೋಗ್ರಿ. ಇನ್ನೊಂದು ಮುತ್ತು ಕೊಡು ಚೆಲ್ವಿ. ಹೋಗಿ. ಪ್ಲೀಸ್ ಒಂದೇ ಒಂದು ಸಾರಿ. ಆಯ್ತು, ಕೋಪ ಮಾಡ್ಕೋಬೇಡ ಚೆನ್ನ. ಕೋಪ ಏನಿಲ್ಲ, ನಿಮ್ಮ ಆ. ಆಸೆಯಂತೆ ಆಗಲಿ. ಬಂತು ಬಂತು ಮೈನಾ ತಂತು ಪ್ರೀತಿಯ ಗಾನ ಅದು ಮಿಡಿಯಲು ಸವಿ ನುಡಿಯಲು ನನ್ನ ಎದೆಯ ಒಳಗೆ ತನನ ಅದು ಕರೆಯಲು ಜೊತೆ ಬೆರೆಯಲು ಹೃದಯದೇ ಪ್ರೀತಿ ಕವನ ಬೆರೆಯಲು ಹೃದಯದೇ ಪ್ರೀತಿ ಗಮನ ಬಂತು ಬಂತು ಮೈನಾ
ನೇತ್ರ, ನಾನಿನ್ನು ಹೋಗಿ ಬರಲಿ. ಮನೆ ಕಡೆ ಜೋಪಾನ. ಆಯ್ತು ಮಾವ, ಹೋಗಿ ಓಕೆ. ವಿಜಯದ ಹಾರ ಬಾರು ಬಾರು ರಣಧೀರ ಬಾರು ಪ್ರೀತಿಯ ಸರದಾರ ಎಂದು ಅಂದಾಗ ಎಂದು ಬರೋದಿಲ್ಲ, ಹೋಗೆಂದು ಅಂದಾಗ ಎಂದೆಂದು ಹೋಗಲ್ಲ. ಹೀಗೆ ಈ ಪ್ರೀತಿಯು ಇಂದು ಧರ್ಮರಾಜನ ಮನೆಗೆ ಈ ಯುವರಾಜನು ಕಾಲಿಟ್ಟಾಯ್ತು. ಇಂದು ಇವನ ಮನೆಯಲ್ಲಿ ಯಾರು ಇಲ್ಲದಂತೆ ಕಾಣುತ್ತದೆ. ನನ್ನ ಕಾರ್ಯ ಸಾಧಿಸಲು ಇದು ಒಳ್ಳೆ ಸಮಯ. ಯಾರಿಗೆ ಗೊತ್ತು ಹೋಗದ ಹಾಗೆ ನನ್ನ ಕಾರ್ಯ ಸಾಧಿಸಿ ಹೋಗಲೇಬೇಕು. ಹಾ, ನಿಲ್ಲು ನೇತ್ರ, ನಿಲ್ಲು. ಯಾರು? ನಾನು ಯಾರು? ನಾನು ಯಾರಂತ ನಿನಗೆ ಗೊತ್ತಿಲ್ಲವೇ? ನಾನು ನೇತ್ರ, ಹಿಂದೆ ನಿನ್ನನ್ನಲ್ಲ ನಿನ್ನ ಹಲ್ಲಿನಿಂದ ಕಚ್ಚಿಸಿಕೊಂಡು ಅರಗಾಯವಾದ ಹಚ್ಚಳೆಯದಂತೆ ಬೆಚ್ಚನೆ ನಿಲ್ಲುರಿದೆ ಈ ನನ್ನ ಹೃದಯ ಮಂದಿರದಲ್ಲಿ. ಓಹೋ, ನೀನಾ ವಿರಾಜ್? ಹೌದು ನೇತ್ರ, ಹೌದು. ಅದೇ ಅಂದಿನ ಈ ಯುವರಾಜ. ಇಲ್ಲಿಗೆ ಬಂದ ಕಾರಣ? ಕಾರಣ ನೇತ್ರ, ಕಾರಣವಿಲ್ಲದೆ ಕಂಡವರ ಮನೆಯಲ್ಲಿ ಕಾಲಿಡುವನಲ್ಲ ಈ ಯುವರಾಜ. ಒಂದು ಹೆಣ್ಣಿನ ರೂಪ, ಅದರ ಮೈಮಾಟಕ್ಕೆ ಮನಸ್ಸು ಹೊತ್ತು ಬರುವುದೇ ಈ ಯುವರಾಜನ ಕಾರಸ್ಥಾನ. ಏ ಮಿಸ್ಟರ್ ಯುವರಾಜ್, ಮೊದಲು ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗು? ಹೊರಟು ಹೋಗಲು ಬಂದಿಲ್ಲ ನೇತ್ರ. ನಾನು ಬಯಸಿದ ಆಸೆ ಈಡೇರಿಸಿಕೊಂಡೇ ಹೊರಟು ಹೋಗುವುದು. ಈ ನಿನ್ನ ತುಂಬಿದ ಯೌವನವನ್ನು ನೋಡಿ, ಈ ನಿನ್ನ ಪ್ರೇಮದ ಗರಡಿ ಮನೆಯಲ್ಲಿ ಆಟವಾಡಲು ಬಂದಿದ್ದಾರೆ ಈ ನಿನ್ನ ಮನ್ಮಥ. ಏ ಮಿಸ್ಟರ್, ರತಿ ಕ್ರೀಡೆ ಆಡಲು ಮುಂದೆ ಬಂದಿದ್ದೆ ಆದ್ರೆ ಈ ನಿನ್ನ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತಾರೆ ನನ್ನ ಜೋಡು ಮಾವಂದಿರು. ಆ ನಿನ್ನ ಜೋಡು ಮಾವಂದಿರು ನಾವಲಿಗೆ ಸಂಖ್ಯೆ ಆಟದಲ್ಲಿ ಸೀರೆ ಉಟ್ಟುಕೊಂಡರಂತೆ ಆವಿರ ಪಕ್ಷಿ ಬಸವಂತ. ನಿನ್ನ ಮಾವಂದಿರು ನನಗೇನು ಮಾಡಬಲ್ಲರಲೇ? ನೇತ್ರ, ಸುಮ್ಮನೆ ನನ್ನ ಆಸೆ ಈಡೇರಿಸಿದ್ರೆ ಸರಿ, ಇಲ್ಲವಾದರೆ ನೀನಷ್ಟೇ ಅಲ್ಲ
ಸಾಕ್ಷಾತ್ ಕೈಲಾಸದಿಂದ ಮಹಾದೇವನೇ ದರಿಗಿಳಿದು ಬಂದರು ನನ್ನಿಂದ ನಿನ್ನನ್ನು ತಪ್ಪಿಸಿಕೊಳ್ಳೋದು ಯಾರಿಂದನೂ ಸಾಧ್ಯವಿಲ್ಲ. ಅಂದು ನನ್ನನ್ನು ಸುಮ್ಮನೆ ಅಪ್ಪಿಕೋಬಾಲೆ. ಏ, ಯಾರು ಇಲ್ಲದ ಮನೆಯಲ್ಲಿ ಒಬ್ಬನೇ ನಾರಿ ಇದ್ದಾಳೆಂದು ತಿಳಿದು ನನ್ನ ಮೈ ಮೇಲೆ ಏರಲು ಬಂದಿದ್ದೆ ಆದ್ರೆ ಈ ನಿನ್ನ ನರವನ್ನು ಕತ್ತರಿಸಿ ಹಾಕ್ಬೇಕಾಗುತ್ತದೆ. ಹುಷಾರಾಗಿರೋ. ನನ್ನ ನರ ಕತ್ತರಿಸಲು ಲೇ ನೇತ್ರ, ಈ ಯುವರಾಜನರ ಕತ್ತರಿಸಲು ನೀನೇನು ವೀರರಾಣಿ ಚೆನ್ನಮ್ಮನೋ, ಇಲ್ಲ ಕಳವಡಿ ಮಲ್ಲಮ್ಮನೋ, ಇಲ್ಲ ಆ ಕಿತ್ತೂರು ರಾಣಿ ಚೆನ್ನಮ್ಮನೋ? ಲೇ, ನೀನೊಂದು ಸಾಧಾರಣ ಹೆಣ್ಣು. ನಿನಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ ಇವನು ಮೀಸೆ ಹೊತ್ತು ಗಂಡಸು ಇನ್ನೆಷ್ಟು ಇರಬಾರ್ದು. ನನ್ನವಳಾದರೆ ಸರಿ, ಇಲ್ಲದಿದ್ದರೆ ಕೈ ಬಿಟ್ಟು ಮಾತನಾಡೋ ಕಾಮುಕ. ನನ್ನ ಮೈ ಮುಟ್ಟಲು ಬಂದಿದ್ದೆ ಆದ್ರೆ ನಿನ್ನನ್ನು ಮೆಟ್ಟಿನಿಂದ ಪೆಟ್ಟನ್ನು ಹೆಚ್ಚಿಗೆ ಬಗಳಿದರೆ ನಿನ್ನನ್ನು ಇಲ್ಲೇ ಹುಟ್ಟು ಬಟ್ಟೆಯನ್ನು ಬಿಚ್ಚಿ ಹಾಕಿ ನಿನ್ನ ಯೌವನವನ್ನು ಅನುಭವಿಸಬೇಕಾಗುತ್ತದೆ. ಎಚ್ಚರ. ಲೇ, ನನ್ನನ್ನು ಮೆಟ್ಟಿನಿಂದ ಮಾತಾಡಿಸುವಷ್ಟು ಗಟ್ಟಿಗೆ ಉಣಗಿದೆ ಲೇ ನಿನ್ನ ಹತ್ತಿರ. ಲೇ ಹೆಣ್ಣೆ, ಇವನು ಮನಸ್ಸು ಮಾಡಿದರೆ ಏನು ಬೇಕಾದನ್ನು ಮಾಡಬಲ್ಲ. ಸುಮ್ಮನೆ ಒಪ್ಪಿ ನನ್ನವಳಾದರೆ ಸರಿ, ಇಲ್ಲವಾದರೆ ಲೇ ನೇತ್ರ, ನಾನು ಮನಸ್ಸು ಮಾಡಿದರೆ ಎಷ್ಟೋ ನಿನ್ನಂಥ ಪಟ್ಟದ ರಾಣಿಯರು ಬರೇ ನನ್ನ ವಾರಿಯ ನೋಟಕ್ಕೆ ತಾಕಿ ಹುಟ್ಟು ಬಟ್ಟೆಯನ್ನು ಬಿಚ್ಚಿಟ್ಟು ಬಂದು ನನ್ನ ತೋಳ ತೆಕ್ಕೆಯಲ್ಲಿ ಬಿಗಿಯಾಗಿ ಅಪ್ಪಿಕೊಂಡು ಸುಖ ಅನುಭವಿಸುತ್ತಿರುವರು. ಅಂಥದ್ರಲ್ಲಿ ನೀನೊಂದು ಸಾಧಾರಣ ಹೆಣ್ಣು. ಸುಮ್ಮನೆ ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಬಲಾತ್ಕಾರದಿಂದ ಎಳೆಯಬೇಕಾಗುತ್ತದೆ. ಎಚ್ಚರ. ದುರಾತ್ಮ, ಅಂದು ಸೀತೆ ಮಾತೆಯನ್ನು ಕೆಣಕಿ ಆ ರಾವಣ ಕೆಟ್ಟ, ಆ ದ್ರೌಪದಿಯ ಸೀರೆಯನ್ನು ಮುಟ್ಟಿ ಆ ದುಶ್ಯಾಸನ ಸತ್ತ. ಅದರಂತೆ ಈ ನೇತ್ರಾಳನ್ನು ನೀನು ಮುಟ್ಟಲು ಬಂದಿದ್ದೆ ಆದ್ರೆ, ಆ ನಿನ್ನ ಗಂಡಸ್ತನ ನಿನ್ನಲ್ಲಿ ಇದ್ದಿದ್ದೆ ಆದ್ರೆ ಬಾರೋ ನನ್ನನ್ನು ಮುಟ್ಟಿ ನೋಡು. ನೇತ್ರ, ನನ್ನ ಗಂಡಸ್ತನದ ಬಗ್ಗೆ ಸವಾಲು ಹಾಕುವೆಯಾ ಬಂಡ ಹೆಣ್ಣೆ? ಈ ರೀತಿ ಮಾತನಾಡುವುದಾದರೆ ಯಾವನ ನಮಗ ಬಂದು ಕಾಪಾಡ್ತಾನೋ ನಾನು ನೋಡೇ ಬಿಡ್ತೇನೆ. ಇವತ್ತ ನಿನ್ನ ಶೀಲಹರಣ ಮಾಡುವುದೇ ಈ ಕಾಮುಕನ ಛಲ. ಸಾವಿರಾರು ದಿನಗಳ ಕೆಳಗೆ ನನ್ನದೆಯ ಗರ್ಭದವನಗೆ, ಸಾವಿರಾರು ದಿನಗಳ ಕೆಳಗೆ ನನ್ನದೆಯ ಗರ್ಭದವನಗೆ, ಉಸಿರಾಡಿತು ಆಸೆಯ ಭ್ರೂಣ, ಹನೆಯಿತು ಪ್ರಾಣ, ಹನಿಯಿತು ಮೆರೆಯಿತು ಹುಟ್ಟಿನ ಮಾತೊಂದ. ಉಸಿರಾಗಿ ಪ್ರೀತೆ ಬದುಕಾಗಿ ಪ್ರೀತೆ ಹೋಗಿರಣ ಹೋಗಿರಣ ನೀ ನನ್ನ ಪ್ರೀತಿ ಗಿರಣ 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 ಇಸೋ ಪ್ರೀತೆ
ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿರುವೆ? ಅಯ್ಯೋ ದೇವರೇ, ನಾನೀಗ ಹೀಗೆ ಬದುಕಲಿ? ಈಗ ನಾಯಿ ಬಿಟ್ಟ ಮಡಿಕೆ ಅಂತಾಯ್ತು ಈ ನನ್ನ ಬದುಕು. ಮಂದಿರ ಬಂದು ಏನಾಯ್ತು ನೇತ್ರ ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರಿಸಲಿ? ಅಯ್ಯೋ, ನನ್ನ ಮಾವ ರವಿ ಕೈಯಿಂದ ಈ ನನ್ನ ಕೊರಳಿಗೆ ತಾಳಿ ಕಟ್ಟಿಸಿಕೊಂಡು ಸತ್ಯ ಅಂತ ಹೇಗೆ ಸ್ವೀಕರಿಸಲಿ ನಾನು? ಇಲ್ಲ, ತೂ ಪಾಪಿ, ಇದರ ಪ್ರತಿಕಾರವನ್ನು ತೀರಿಸಿಕೊಳ್ಳದೆ ನಾನು ಬಿಡುವುದಿಲ್ಲ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ನೇತ್ರ, ಗಾಯವಾದ ಬರಿಗೆ ಉಪ್ಪು ಸುರಿದಂತೆ ನೀನು ನನ್ನ ಸೇಡಿನ ಅಹಂಕಾರಕ್ಕೆ ಇಂದು ಬಲಿಯಾದೆ. ನೇತ್ರ, ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದ ಹೆಣ್ಣು ಇದೇ ರೀತಿ ಆಗುವುದು. ಇದನ್ನು ತಿಳಿದು ನೀನು ಬಾಳು. ನಿನ್ನನ್ನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ. ಸುಮ್ಮನೆ ಮಾತ್ರ ಬಿಡುವುದಿಲ್ಲ. ಇಲ್ಲ, ನಾನು ಬದುಕಬಾರ್ದು. ಈ ನನ್ನ ಜೀವನವೇ ಹಾಳಾಗಿ ಹೋಯಿತು. ಈಗ ಇದ್ರೂ ನಾನು ಸತ್ತಂತೆ ಬದುಕಬೇಕು. ಇಲ್ಲ, ನಾನು ಮಾತ್ರ ಈ ಭೂಮಿಯ ಮೇಲೆ ಬದುಕಲೇಬಾರ್ದು. ನೇತ್ರ, ಸುಮ್ಮನೆ ನಾನು ಹೇಳಿದಾಗೆ ಒಪ್ಪಿದರೆ ನಿನಗೆ ಈ ದುರ್ಗತಿ ಬರುತ್ತಿರಲಿಲ್ಲ. ನಿನ್ನ ಸೊಕ್ಕಿಗೆ ನೀನೇ ಉತ್ತರ ಕೊಂಡುಕೊಂಡೆ. ಬೇಡ ನೇತ್ರ, ಬೇಡ, ನನ್ನನ್ನೇನು ಮಾಡಬೇಡ ನೇತ್ರ. ನಾನು ಮಾಡಿದ ತಪ್ಪಿಗಾಗಿ ನಾನು ನಿನಗೆ ತಾಳಿ ಕಟ್ಟುತ್ತೇನೆ. ನನ್ನನ್ನೇನು ಮಾಡಬೇಕು ನೇತ್ರ, ದಯವಿಟ್ಟು ನನ್ನನ್ನು ಕ್ಷಮಿಸು ನೇತ್ರ, ಕ್ಷಮಿಸು. ನಿನ್ನನ್ನು ಬಿಟ್ಟು ಬಿಡಬೇಕು ಅದೆಂದಿಗೂ ಸಾಧ್ಯವೇ ಇಲ್ಲ. ಈ ನನ್ನ ಜೀವನವೇ ಹಾಳು ಮಾಡಿಬಿಟ್ಟಿದ್ದೀಯ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ಇಲ್ಲ, ನಾನು ಈ ತಪ್ಪನ್ನು ಮಾಡಲೇಬಾರದು. ಈಗ ನನ್ನ ಜೀವನವೇ ಹಾಳಾದ ಮೇಲೆ ನಾನು ಇವನನ್ನು ಕೊಂದು ಯಾವ ಪ್ರಯೋಜನವೂ ಇಲ್ಲ. ಇಲ್ಲ, ನನ್ನ ಈಗ ಬಾಳು ಹಾಳಾಗಿದ್ದ ಮೇಲೆ ಈ ಭೂಮಿಯ ಮೇಲೆ ನಾನೇ ಇರಬಾರ್ದು. Yes, Netra, yes. That is my correct. ನಾನೇ ನಿನಗೆ ಕತೆ ಮುಗಿಸಿ ಮುಕ್ತಿ ಕೊಡಬೇಕೆಂದು ಮಾಡಿದೆ. ಬಟ್ ನಿನ್ನ ಕೈಯಾರೆ ನೀನೇ ಸಾವು ತಂದುಕೊಂಡೆ. ನೇತ್ರ, ಈ ಯುವರಾಜ ಮನಸ್ಸು ಮಾಡಿದರೆ ಅಸಾಧ್ಯ ಅನ್ನುವುದು ಈ ಜಗತ್ತಿನಲ್ಲೇ. ನೇತ್ರ, ಹ್ಯಾಪಿ ಟು ಯಮಲೋಕಕ್ಕೆ ಜರ್ನಿ. ಇನ್ನು ಮುಂದೆ ಈ ಯುವರಾಜನಿಗೆ ಯಾವಳಾದರೂ ಮಾತನಾಡಿದರೆ ಅವಳಿಗೆ ಈ ದೇಶಕ್ಕೆ ಪುಷ್ಪರಾಜ್. ಎಲ್ರಿ ತಂಗಿ ನೇತ್ರ, ರತ್ನ ನೋಡಲಿ. ರತ್ನ, ಏನಾಗಿದೆ? ಯಾಕೆ ಹಾಗೆ ಮಲಗಿದ್ದಾಳೆ ನೇತ್ರ? ತಂಗಿ
ನೇತ್ರ, ಇದೇನಮ್ಮ ನಿನ್ನ ಮೈ ಕೈಯಲ್ಲಿ ರಕ್ತ? ರತ್ನ, ಏನಾಗಿದೆ ಅವಳಿಗೆ? ನಮ್ಮ ನೇತ್ರನ ಯಾರೋ ಪಾಪಿಗಳು ಶೀಲಗಿಡಿಸಿ ಕೊಲೆ ಮಾಡಿದ್ದಾರೆ. ಇಲ್ಲ, ನಾನು ನಂಬಲ್ಲ ಇದನ್ನ. ಹೋಗುವಾಗ ನಗನಗತ್ತ ಕಳಿಸಿದ ನಮ್ಮ ನೇತ್ರ ನಮ್ಮನ್ನ ಈ ರೀತಿ ಆಗ್ತದೆ. ನಾನು ಹೇಗೆ ನಂಬಲಿ ರತ್ನ, ಹೇಗೆ ನಂಬಲಿ? ನಾನು ನಿಜನೇ ಹೇಳ್ತಾ ಇದ್ದೀನ್ರಿ. ನಮ್ಮನ್ನೆಲ್ಲ ಬಿಟ್ಟು ನನ್ನ ತಂಗಿ ಹೊರಟ ಚಿಕ್ಕಂದಿನಿಂದಲೇ ತಂದೆ ತಾಯಿ ಕಳೆದುಕೊಂಡ ನಿನ್ನನ್ನು ಹೆತ್ತ ಮಗಳಂತೆ ಸಾಕಿ ಸಲು ಈ ಮನೆಯ ಸೊಸೆ ಮಾಡಿಕೊಳ್ಬೇಕು ಅಂತಿದ್ದೆ. ಆದ್ರೆ ನನ್ನ ಕನಸೆಲ್ಲ ನನಸಾಗದೆ ನುಚ್ಚು ನೂರಾಗಿ ಹೋಗ್ಬೇಕು. ಯಾರ ಪಾಪಿ ಈ ರೀತಿ ಶಿಕ್ಷೆ ಕೊಟ್ಟಿರುವನು? ಅಣ್ಣ, ಏಕನ ಅಳುತ್ತೀರಿ? ಏನಂತ ಹೇಳಿ ಕಂಠೀರವ? ಏನಂತ ಹೇಳಿ? ನಮ್ಮ ನೇತ್ರ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋಗ್ಬಿಟ್ಟು. ಇಲ್ಲಲ್ಲ, ನೀನು ಹೇಳ್ತಾ ಇರೋದು ಶುದ್ಧ ಸುಳ್ಳಲ್ಲ, ಶುದ್ಧ ಸುಳ್ಳು. ನಿಮ್ಮಣ್ಣ ಹೇಳ್ತಿರೋ ಮಾತು ಸತ್ಯಪ್ಪ. ನಮ್ಮನೆ ಬಿಟ್ಟು ಹೊರಟು ಹೋಗ್ಬಿಟ್ಲು. ನಮ್ಮ ನೇತ್ರಳನ್ನು ಈ ರೀತಿ ಮಾಡಿರುವ ಕಟುಕ ಯಾರೆಂದು ಹೇಳುವ? ಯಾರಂತ ಹೇಳಿ ತಮ್ಮ, ಯಾರಂತ ಹೇಳಿ? ನಾವು ಆ ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ಆ ಕಟುಕ ಅವಳನ್ನು ಸೀಲಿಗೆಡಿಸಿ ಈ ರೀತಿ ಕೊಂದು ಹಾಕ್ಬಿಟ್ಟಿದ್ದಾರೆ. ನೇತ್ರ, ನಿನಗೆ ಇಷ್ಟವಾಗಿದ್ದು ಒಡವೆ ತಂದಿದ್ದೀನಿ, ಹೇಳು ನೇತ್ರ, ಹೇಳು. ನೇತ್ರ, ನೋಡು ನೇತ್ರ, ನೋಡು. ಅಮ್ಮ, ನೇತ್ರ, ನಿನಗೆ ರೇಷ್ಮೆ ಸೀರೆ ಅಂದರೆ ತುಂಬಾ ಇಷ್ಟ. ಈ ರೇಷ್ಮೆ ಸೀರೆಯನ್ನು ತಂದಿರುವೆ ತಾಯಿ. ಹೇಳಮ್ಮ, ಇಷ್ಟವಾ ಇಲ್ಲವೋ ಹೇಳಮ್ಮ. ಕಂಠೀರವ, ನೀವೇನೇ ಪ್ರೀತಿಯಿಂದ ಉಡುಗೊರೆ ತಂದ್ರು ಸಹಿತ ಅದನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿಲ್ಲ ನಮ್ಮ ನೇತ್ರ. ಯಾಕೆಂದ್ರೆ ಅವಳು ನಮ್ಮನ್ನೆಲ್ಲ ಬಿಟ್ಟು ಬಹುದೂರ ಹೋಗಿದ್ದಾಳು, ಬಹುದೂರ ಹೋಗಿದ್ದಾಳೆ. ಬಾರದ ಊರಿಗೆ ಹೋಗಿದ್ದಾಳೆ ನಮ್ಮ ನೇತ್ರ. ನಮ್ಮನ್ನಾಗಲಿ ಆ ಕೆಟ್ಟ ಬ್ರಹ್ಮ ನಮ್ಮ ಹಣೆ ಬರದಲ್ಲಿ ಅವಳ ಜೊತೆ ಬಾಳುವುದನ್ನಿಷ್ಟೇ ಬರೆದಿದ್ದ ಅಂತ ಅನಿಸುತ್ತೆ. ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನು ಬಿಟ್ಟು ಹೊರಟು ಹೋದ್ರು ನಮ್ಮ ನೇತ್ರ, ನಮ್ಮನ್ನು ಬಿಟ್ಟು ಹೊರಟು. ನೇತ್ರ, ನನ್ನ ಮೇಲೆ ಕೋಪವಿದ್ದರೆ ಒಂದು ಕೆನ್ನಿಗೆ ಹೊಡೆದು ಬಿಡು ನೇತ್ರ, ಹೊಡೆದು ಬಿಡು. ಆದರೆ ಈ ರೀತಿ ಮೌನವಾಗಿ ಇರುವುದನ್ನು ನೋಡಲಾರೆ ನೇತ್ರ, ನಾನು ನೋಡಲಾರೆ.
ಸ್ವಲ್ಪ ಮನಸ್ಸಿಗೆ ನೋವು ಮಾಡಿಕೊಂಡ್ರು ಗಳಗಳನೆ ಹತ್ತು ಅವರನ್ನೇ ಅಳಿಸ್ತಾ ಇದ್ದೆ. ಇವತ್ತಿನ ಮಾತಾಡಿಲ್ಲ ಅಂತ ನಿನ್ನ 3 ಜನ ಮಾವಂದ್ರು ದುಃಖದಲ್ಲಿ ತೇಲಾಡ್ತಾ ಇದ್ದಾರೆ. ಮಾತಾಡು, ಎದ್ದೇಳೆ, ಮಾತಾಡು. ಅಬ್ಬ ನೇತ್ರ, ನಾವು ಅಳುತ್ತಾ ಕೂಗಿರೋದು ನಿನ್ನ ಕೇಳ್ತಿಲ್ಲ. ಹೇಳಮ್ಮ, ಹೇಳಮ್ಮ, ಎದ್ದಳಮ್ಮ, ಮಾತಾಡೇಳು. ರವಿ ಕಂಠೀರವ, ಆಗೋದೆಲ್ಲ ಆಗಿ ಹೋಯ್ತು. ನಮ್ಮ ಮನೆಯ ಜ್ಯೋತಿ ಬೆಳಗುವ ಮುನ್ನವೇ ಆರಿ ಹೋಯ್ತಂತಂದ ಮೇಲೆ ಅದನ್ನು ತಡೆದುಕೊಳ್ಳೋ ಶಕ್ತಿ ಆ ದೇವರು ನಮ್ಮೆಲ್ಲರಿಗೂ ಕೊಡಲಿ. ನಡ್ರಪ್ಪ, ಮುಂದಿನ ಕಾರ್ಯ ಮಾಡೋಣ ನಡ್ರಿ. ಮತ್ತೆ ಆ ಸೀರೆ ತಾಳಿ ಬಡವಿಲ್ಲ, ಏನ್ರಿ ಮಾಡೋದು? ಅಣ್ಣ, ಅತ್ತಿಗೆ, ನಾನೊಂದು ನಿರ್ಧಾರ ಮಾಡಿದ್ದೀನಿ. ಏನದು? ನನ್ನ ನೇತ್ರನ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಅಣ್ಣ, ಅವರಿಗೆ ಅವಳ ಕೊರಳಿಗೆ ತಾಳಿ ಕಟ್ಟಿ ಅವಳ ಆಶೆಯನ್ನು ಈಡೇರಿಸುತ್ತೇನೆ. ನಾನು ಈಡೇರಿಸುತ್ತೇನೆ. ಏನೋ ಮಾತಾಡ್ತಾ ಇದೀಯಾ? ಅದು ನೀನು ಮಾಡಬೇಕಾದ ಕಾರ್ಯವನ್ನು ಅವಳು ಜೀವಂತಿರುವಾಗ ಹೊರತು ಈಗಲ್ಲ. ಬೇಡಪ್ಪ. ಇಲ್ಲಲ್ಲ, ಈ ವಿಷಯದಲ್ಲಿ ನಿಮಗೆ ಕಾಲಿಗೆ ಬಿದ್ದು ಬೇಡಿಕೊಳ್ತಾರ. ನಡೆಸಿಕೊಡ, ನಡೆಸಿಕೊಡಿ. ಆಯ್ತಪ್ಪ, ಮುತ್ತೈದೆಯಾಗಿ ಬಾಳ್ಬೇಕಾದ ನಮ್ಮ ಸೊಸೆ ರತ್ನ ಈಗಲಾದ್ರು ಈ ಕಾರಣದಿಂದ ಆದ್ರೂ ಮುತ್ತೈದೆಯಾಗಿ ಸ್ವರ್ಗ ಸೇರಲಿ. ನಿನ್ನ ಆಸೆಯಂತೆ ನೆರವೇರಿ. ಬಸರವು ಮೊತ್ತೈದು ಸಿರಿಯವರವು ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಬಡವೆ. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಬಡವೆ. ಬಸರವು ಶ್ರೀಮತಿಗೆ ಸಿರಿಯವರವು ದೂರ ಅವಳ ಹೆಸರು ಅಂಬುವಿಗೆ ಪತಿಯ ಹೆಸರು. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಬಡವೆ. ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಅವಳ ಬಡವೆ. ಬಸರವು ಶ್ರೀಮತಿಗೆ ಶ್ರೀಯವರವು ಸುಂದರ ಬಲವು ಸುರು ಅಂಬುವಿಗೆ ಪ್ರೀತಿ ಹೆಸರು. ಹುಡುಗಿಯಾಟಕ್ಕೆ ಬದುಕು ಬಲಿಯಾಯಿತೆ. ವಿಧಿಯಾಟಕ್ಕೆ ಬದುಕು ಬಲಿಯಾಯಿತೆ. ಯಮಬರಹಾಡಿದಲ್ಲಿ ಅಂತವೇನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಾಡಿಯಲ್ಲಿ ಅಂತ್ಯವೇನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ವಿಧಿಯಾಟಕ್ಕೆ ಬದುಕು ಬಲಿಯಾಯಿತೆ. ವಿಧಿಯಾಟಕ್ಕೆ ಬದುಕು ಬಲಿಯಾಯಿತೆ. ಹಾಡಿದಳು ನೋವ
ದ್ವೇಷ ಹಾವಿನ ದ್ವೇಷ 12 ವರ್ಷ But ನನ್ನ ರೋಷ 100 ವರ್ಷ ದ್ವೇಷ ಎಂಬ ವಿಷಯ ಸೇವಿಸಿರುವ ನನಗೆ ಯಾರ ಭಯವಿಲ್ಲ. ನನಗೆ ಹಣ ಬೇಕು, ಅದಕ್ಕಾಗಿಯೇ ನಾನು ಆ ಧನರಾಜನ ಸ್ನೇಹ ಬೆಳೆಸಿರೋದು. ಪಾಪ ಆ ಧನರಾಜರು ಏನು ಗೊತ್ತಾ, ಇದೊಂದು ಹಠ ತುಂಬಿದ ಘಟ ಸರ್ಪವೆಂದು. ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿಗಳನ್ನೇ ಕೊಲೆ ಮಾಡಿ ತಲೆ ಮರೆಸಿಕೊಂಡಿರುವ ಹುಚ್ಚು ಸುಳ್ಳು ಮಕ್ಕಳಿಗೆ ನೀವು ಈ ಊರಲ್ಲಿ ಸಿಕ್ಕ ದಿವಸನೇ ನಿಮ್ಮನ್ನು ದರದರನೆ ಹೊರ ತಂದು ಹೊರಕ್ಕೆ ಕೋಣಿನಂತೆ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನನ್ನ ಹೆತ್ತವರ ಆತ್ಮಕ್ಕೆ ಶಾಂತಿ ತಂದು ಕೊಡದೆ ಹೋದರೆ ನನ್ನ ಹೆಸರು ಕಲಿಯುಗದ ವಿಶ್ವಕಂಠನೇ ಅಲ್ಲ. ಇವನು ಕೊಟ್ಟರೆ ವರ, ಇಟ್ಟರೆ ಶಾಪ, ಚಾಡಿಸಿ ಒದ್ದರೆ ಜ್ವರ. ಲೇ ದುಷ್ಟರ ರಕ್ತಕ್ಕೆ ಕೆಟ್ಟ ಸುಳಿ ಮಕ್ಕಳು, ನೀವು ಅತಳ ವಿತಳ ಪಾತಾಳದಲ್ಲಿ ಒಡಗಿ ಕುಳಿತರು. ನಿಮ್ಮನ್ನು ಪತ್ತೆ ಹಚ್ಚಿ ನಿಮ್ಮ ಮರಣವನ್ನೇ ಬೈದಕ್ಕೆ ಬರ್ತಿದ್ದಾನೆ ಈ ವಿಶ್ವಕಂಠ.